ನಾವೆಲ್ಲ ಏಕಾದಶಿ ಎಷ್ಟು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ಊಟ ಮಾಡದೇ ಇದ್ರೆ ಏಕಾದಶಿ ವ್ರತ ಆಯಿತು. ಅದರಲ್ಲೂ ಈ ಕೆಲವ್ರು ನೋಡಬೇಕು, ನಾವು ನಿರ್ಜಲ ಏಕಾದಶಿ, ನೀರೂ ಕುಡಿಯಲ್ಲ ಅಂತಾರೆ. ಏಕಾದಶಿ ಅಂದರೆ ಊಟ ಮಾಡದೇ ಇರೋದು ಅಂತಲ್ಲ. ಏಕಾದಶ ಅಂತ ಯಾಕೆ ಹೆಸರು ಕೊಟ್ಟರು ಅದಕ್ಕೆ? 11ನೇದು ಅಂತ. ನವಮಿ ದಿನ ಯಾಕೆ ಮಾಡಲಿಲ್ಲ ವ್ರತನ? ದಶಮಿ ದಿನ ಯಾಕೆ ಮಾಡಲಿಲ್ಲ? ದ್ವಾದಶಿ ದಿನ ಯಾಕೆ ಮಾಡಲಿಲ್ಲ? ಏಕಾದಶ ಅಂತಂದರೆ 11 ಅಂತ. ನಮಗೆ 10 ಇಂದ್ರಿಯಗಳಿರುತ್ತೆ, ಮನಸ್ಸು ಸೇರಿಸಿದ್ರೆ 11 ಆಯಿತು. ಹಾಗಾಗಿ ಒಟ್ಟು ಈ 11 ಅಂದರೆ 10 ಇಂದ್ರಿಯಗಳು ಪ್ಲಸ್ 1 11. ಈ ಒಟ್ಟು 11 ಇಂದ್ರಿಯಗಳಿಗೆ ಆಹಾರ ಕೊಡದೆ, ಅರ್ಥಾತ್ 11 ಇಂದ್ರಿಯಗಳನ್ನು ಪರಮಾತ್ಮನ ಸ್ಮರಣೆಯಲ್ಲಿ ಇಡಿಸ್ತಕ್ಕಂಥದ್ದು ಏಕಾದಶಿ ಅಂತ. ಈಗೇನು ಮಾಡ್ತೀವಿ? ಊಟ ಒಂದು ಮಾಡೋದಿಲ್ಲ, ನೀರೊಂದು ಕುಡಿಯೋದಿಲ್ಲ. ಶುದ್ಧ ಏಕಾದಶಿ, ಊಟ ಮಾಡಲ್ಲ, ನೀರು ಕುಡಿಯಲ್ಲ ಅಂತೀವಿ. ಸೀರಿಯಲ್ ನೋಡ್ತೀವಿ, ಟಿ ವಿ ನೋಡ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ, ರಾಜಕೀಯ ಮಾತಾಡ್ತೀವಿ, ಹಣ ಸಂಪಾದನೆ ಮಾಡ್ತೀವಿ, ಬೈಕೊಳ್ತೀವಿ, ಎಲ್ಲ ಕೆಲಸ ಕಾರ್ಯಗಳು ಮಾಡ್ತೀವಿ. ಹೊಟ್ಟೆಗೊಂದು ಉಪವಾಸ ಹಾಕಿಬಿಟ್ಟು ಎಲ್ಲ ಇಂದ್ರಿಯಗಳು ಚಂಚಲವಾಗೇ ಇಟ್ಕೊಳ್ತೀವಿ. ಹಂಗೆ ಮಾಡಿದ್ರೆ ಎಲ್ಲಿ ಏಕಾದಶಿ ವ್ರತ ಆಗುತ್ತೆ? ಹಾಗಾಗಿ ಏಕಾದಶಿ ವ್ರತ ಅಂತಂದು ಹಾಗಲ್ಲ. ಸುಮ್ಮನೆ ಉಪವಾಸ ಮಾಡಿಬಿಟ್ರೆ ಪುಣ್ಯ ಅಂತಲ್ಲ. ಉಪವಾಸ ಮಾಡೋದ್ರಿಂದ ಪುಣ್ಯ ಬರುತ್ತೆ ಅಂತಂದರೆ ಎಷ್ಟೋ ಜನ ಊಟವೇ ಮಾಡೋದಿಲ್ಲ, ಹಾಗೆಲ್ಲ ಅವ್ರಿಗೆಲ್ಲ ಪುಣ್ಯ ಬರಬೇಕಿತ್ತಲ್ಲ. ಹಾಗಲ್ಲ. ಉಪವಾಸ ಅಂದ್ರೇನು ಅರ್ಥ, ಏನು ತಿನ್ನದೇ ಇರೋದು ಉಪವಾಸ ಅಂತಲ್ಲ. ಅಂದರೆ ಹತ್ತಿರ ವಾಸ ಮಾಡೋದು ಅಂತ. ಸಮೀಪ ಅಂದರೆ ಪರಮಾತ್ಮನ ಹತ್ರ ವಾಸ ಮಾಡೋದು. ಪರಮಾತ್ಮನ ಹತ್ರ ವಾಸ ಮಾಡೋದು ಅಂದರೆ ಪರಮಾತ್ಮನ ಸ್ಮರಣೆಯಲ್ಲಿರೋದು ಅಂತ. ಅಂದರೆ ನಮ್ಮ ಕಣ್ಣು ನೋಡಿದ್ರೆ ಪರಮಾತ್ಮನ್ನೇ ನೋಡಬೇಕು, ಕಿವಿ ಏನಾದ್ರು ಕೇಳಿದ್ರೆ ಪರಮಾತ್ಮನ ವಾಕ್ಯಗಳೇ ಕೇಳಬೇಕು, ಹಂಗೆ ತಿಂದ್ರೆ ಪರಮಾತ್ಮನ ಪ್ರಸಾದವೇ ತಿನ್ನಬೇಕು, ಒಟ್ಟು ಓಡಾಡಿದ್ರು ಪರಮಾತ್ಮನ ಸನ್ನಿಧಿಗೆ ಹೋಗಬೇಕು, ಒಟ್ಟು ಏನೇ ಮಾಡಿದ್ರು 10 ಇಂದ್ರಿಯಗಳು ಮತ್ತು 11ನೇದು ಮನಸ್ಸು ಎಲ್ಲವೂ ಪರಮಾತ್ಮನ ಸ್ಮರಣೆಯಲ್ಲಿ ಮುಳುಗಿದ್ರೆ ಮಾತ್ರ ಏಕಾದಶಿ ವ್ರತ. ಏಕಾದಶಿ ದಿನ ಊಟ ಮಾಡಲ್ಲ, ನೀರು ಕುಡಿಯಲ್ಲ. ಹಾಗಾಗಿ ಅರ್ಥಾತ್ 10 ಇಂದ್ರಿಯಗಳು ಮತ್ತೊಂದು 11 ಮನಸ್ಸು ಎಲ್ಲವೂ ಪರಮಾತ್ಮನ ಸ್ಮರಣೆಯಲ್ಲಿದ್ದರೆ ಮಾತ್ರ ಏಕಾದಶಿ. ಅದು ಸುಲಭವಾಗಿ ಹೇಳಬೇಕಪ್ಪ ಅಂದರೆ ಗೊತ್ತಾಗೋ ಥರ, ಏಕಾದಶಿ ದಿನ ಬೆಳಗ್ಗಿಂದ ರಾತ್ರಿ ತನಕ, ಅಂದರೆ ಏಕಾದಶಿ ತಿಥಿ ಎಲ್ಲಿಂದ ಆರಂಭ ಆಗುತ್ತೋ ಅಲ್ಲಿಂದ ದ್ವಾದಶಿ ತಿಥಿ ಬರೋ ತನಕ ಎಷ್ಟು ಗಳಿಗೆಗಳಿರುತ್ತೋ ಅಷ್ಟು ಗಳಿಗೆ ಕೇವಲ ಜಪ ಮಾಡ್ಕೊಂಡು ಕೂಡಬೇಕು. ಎಲ್ಲೋ ಮಲಮೂತ್ರ ವಿಸರ್ಜನೆ ಮಾಡೋಕ್ಕೆ ಕೇಳಬೇಕು, ಕೂಡಬೇಕು. ಜಪ ಮಾಡ್ಕೊಂಡು ಕೂತ್ರೆ ಅಥವಾ ಪ್ರಾಣಾಯಾಮ ಮಾಡ್ಕೊಂಡು ಕೂತ್ರೆ, ಧ್ಯಾನಸ್ಥರಾಗಿ ಕೂತ್ರೆ ಅದು ಏಕಾದಶಿ. ನೀವು ಉಪವಾಸ ಇದ್ಬಿಟ್ಟು ಕೆಲ್ಸಕ್ಕೆ ಹೋದ್ರೆ ಏಕಾದಶಿ ಅಲ್ಲ. ಹೆಂಗೆ ಕೊಡ್ತಾನೆ ಪರಮಾತ್ಮ ಫಲ? ಅದಲ್ಲ. ನಾನು ಉಪವಾಸ ಇದ್ದೀನಿ, ಸೀರಿಯಲ್ ನೋಡ್ತೀನಿ, ಏಕಾದಶಿ ಫಲ ಬರೋದಿಲ್ಲ. ಉಪವಾಸ ಇದ್ಬಿಟ್ಟು ನೀರು ಕುಡದೆ ಇದ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಕೆಲಸ ಮಾಡ್ಕೊಂಡು ಸೀರಿಯಲ್ ನೋಡ್ಕೊಂಡು ಟಿ ವಿ ನೋಡ್ಕೊಂಡು ಏಕಾದಶಿ ವ್ರತಾಚರಣೆ ಮಾಡಿದ್ದೀನಿ ಅಂದರೆ ಫಲ ಬರೋದಿಲ್ಲ. ಶಾಸ್ತ್ರ ಹೀಗೆ ಹೇಳಿಲ್ಲ. ನಮ್ಮಲ್ಲಿ ಏಕಾದಶಿ ಪ್ರಚಾರ ಮಾಡೋರು ಇಷ್ಟು ಮಾತ್ರ ಮಾಡಿಬಿಟ್ಟು ಉಪವಾಸ ಇರಿ, ನೀರು ಕುಡಿಬೇಡ್ರಿ, ಇಷ್ಟು ಮಾತ್ರ ಹೇಳೋರು, ಮಿಕ್ಕಿದ್ದು ಯಾವುದು ಹೇಳಲೇ ಇಲ್ಲ. ಹಂಗಲ್ಲ. ಅರ್ಥಾತ್ ಅಷ್ಟು ತಿಥಿ ಮುಗಿಯೋ ತನಕನೂ ಧ್ಯಾನದಲ್ಲೇ ಇದ್ದರೆ ಮಾತ್ರ ಏಕಾದಶಿ. ಏಕಾದಶಿ ಯಾರು ಮಾಡಬೇಕು? ಏಕಾದಶಿ ಅನ್ನೋದು ಒಂದು ವ್ರತ. ಯಾರು ವ್ರತವನ್ನು ಸಂಕಲ್ಪ ಮಾಡಿರ್ತಾರೆ ಅವರು ಮಾಡಬೇಕು. ಆದರೆ ಇತ್ತೀಚೆಗೆ ಸಮಾಜದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಎಲ್ಲರೂ ಏಕಾದಶಿ ಮಾಡಲೇಬೇಕು, ಮಾನವರ ಹುಟ್ಟಿದ ಮೇಲೆ ಎಲ್ಲರೂ ಏಕಾದಶಿ ಮಾಡಲೇಬೇಕು, ಮಾನವರ ಹುಟ್ಟಿ ಏಕಾದಶಿ ಮಾಡಲಿಲ್ಲ ಅಂತಂದರೆ ಅವ್ರಿಗೆ ಅಂಥ ಹತ್ಯಾ ದೋಷ ಬರುತ್ತೆ, ಇಂಥ ನರ್ಕಕ್ಕೆ ಹೋಗ್ತಾರೆ ಅಂತೆಲ್ಲ ಹೆದರಿಸಲಾಗ್ತಿದೆ. ಹಾಗಲ್ಲ. ಇವಾಗ ಸಂಧ್ಯಾ ವಂದನೆ ಅಂತಕ್ಕಂಥದ್ದು ವ್ರತ ಅಲ್ಲ, ಶ್ರಾದ್ದ ಅಂತಕ್ಕಂಥದ್ದು ವ್ರತ ಅಲ್ಲ. ಸಂಧ್ಯಾ ವಂದನೆ ಮತ್ತು ಶ್ರಾದ್ದ ಅದು ಕರ್ತವ್ಯ. ಯಾವುದು ಕರ್ತವ್ಯ ಅಂತಿರುತ್ತೋ ಅದನ್ನು ಎಲ್ಲರೂ ತಪ್ಪದೆ ಮಾಡಲೇಬೇಕು. ಆದರೆ ಏಕಾದಶಿ ಅಂತಕ್ಕಂಥದ್ದು ವ್ರತ. ಉದಾಹರಣೆಗೆ ಸಂಕಷ್ಟಹರ ಚತುರ್ಥಿ, ಇದು ವ್ರತ. ಯಾರಿಗೆ ಬಯಕೆ ಇರುತ್ತೋ, ಇಷ್ಟಾರ್ಥಗಳಿರುತ್ತೋ ಅದನ್ನು ಈಡೇರಲಿ ಅಂತ ಹೇಳಿ ಪರಮಾತ್ಮನಲ್ಲಿ ಸಂಕಲ್ಪ ಮಾಡಿಕೊಂಡು ಸಂಕಷ್ಟಹರ ಚತುರ್ಥಿ ಮಾಡ್ತಾರೆ. ಹಾಗೆ ಯಾರಿಗೆ ಬಯಕೆ ಇರುತ್ತೋ ಅವರು ಸತ್ಯನಾರಾಯಣ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಸತ್ಯನಾರಾಯಣ ವ್ರತ ಮಾಡ್ತಾರೆ. ಹಾಗೇನೆ ಯಾರಿಗೆ ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಅಂತಿದ್ರೆ, ಇಷ್ಟಾರ್ಥ ಇದ್ದರೆ, ಬಯಕೆ ಇದ್ದರೆ ಅದು ಈಡೇರಲಿ ಅಂತ ಹೇಳಿ ಏಕಾದಶಿ ವ್ರತ ಸಂಕಲ್ಪ ಮಾಡಿಕೊಂಡು ಆಚರಣೆ ಮಾಡಬೇಕು. ಅರ್ಥಾತ್ ಯಾರು ವ್ರತವನ್ನು, ಏಕಾದಶಿ ವ್ರತವನ್ನು ಸಂಕಲ್ಪ ಮಾಡಿರ್ತಾರೋ ಅವ್ರು ಮಾತ್ರ ಆ ಅನುಷ್ಠಾನವನ್ನು ಮಾಡಬೇಕು, ವಿನಃ ಎಲ್ಲರೂ ಮಾಡಲೇಬೇಕು ಏಕಾದಶಿ ವ್ರತ ಅಂತಕ್ಕಂಥದ್ದು ನಿಯಮ ಅಲ್ಲ.